ಬೆಂಗಳೂರು ನಾರ್ತ್ ಡಿಸ್ಟಿಕ್ಕು ಸಂಘಟನೆಯಲ್ಲಿ ನಂಬರ್ 1 ಸ್ಥಾನದಲ್ಲಿತ್ತು. ಇವತ್ತು ಪುಲಕೇಶಿ ನಗರದಲ್ಲಿ ಅಖಂಡ ಶ್ರೀನಿವಾಸ ಮೂರ್ತಿಯವರು ಪಾರ್ಟಿ ಬಿಟ್ಟು ಹೋಗ್ತಾವ್ರೆ. ಒಬ್ಬ ಕಾರ್ಯಕರ್ತ ಕಾಂಗ್ರೆಸ್ ಬಿಟ್ಟು ಬಿಜೆಪಿಗೆ ಸೇರ್ಪಡೆ ಆಗ್ತಾ ಇಲ್ಲ. ಬಿಜೆಪಿ ಬಿಟ್ಟು ಎಲ್ಲರೂ ಕೂಡ ಕಾಂಗ್ರೆಸ್ನತ್ತ ಮುಖ ಮಾಡ್ತಕ್ಕಂಥದ್ದು ನೋಡ್ತಾ ಇದೀವಿ ನಾವು. ಇನ್ನು ಯಾವುದು ಕೂಡ ಇವತ್ತು GB ಎಲೆಕ್ಷನ್ ಬರ್ತಾ ಇದೆ. ನೀನು ಎಲ್ಲಾದರೂ ಎದೆ ತಟ್ಕೊಂಡು ಹೇಳ್ತೀಯ, ನೀನು ಕಾನ್ಸ್ಟಿಟ್ಯೂನ್ಸಿಗಳಿಗೆ ಓದ್ತಾ ಇದೆಯಲ್ಲ, ನಾನು MLA ಪರ ಅಲ್ಲ ಪಾರ್ಟಿಯ ಪರ ಅಂತೇಳಿ ಹೇಳ್ತೀಯ. ನೀನು ಎಲ್ಲಾದರೂ ಒಂದು ಕಡೆ ಹೇಳೋ ತಾಕತ್ತಿದೆಯಾ ನಿನಗೆ? ಪಾರ್ಟಿಯ ಕಾರ್ಯಕರ್ತರು ಟಿಕೆಟ್ ಕೊಡಿಸ್ತೀವಿ, ನಾವು ಗೆಲ್ಸ್ಕೊಂಬರ್ತೀವಿ ಅಂತೇಳಿ ಹೇಳೋಕ್ಕಾಗುತ್ತಾ ನಿನ್ನಿಂದ? ನೀನೇನೋ MLA ಆಗಬೇಕು, ನೀನೇನೋ MLC ಆಗಬೇಕು ಅನ್ನೋ ಕಾರಣಕ್ಕಾಗಿ ಕೆಲವೇ ವ್ಯಕ್ತಿಗಳನ್ನು ಓಲೈಸೋಕ್ಕೋಸ್ಕರವಾಗಿ, ಅವರಿಗೆ ತೋರಿಕೆಗೋಸ್ಕರವಾಗಿ ಸಂಘಟನೆ ಕೆಲಸ ಅಂತ ಮಾಡ್ತಾ ಇದೀಯಾ. ಇದು ಬಿಟ್ಬಿಡು ದಯವಿಟ್ಟು. ಇದು ತ್ಯಾಗ ಬಲಿದಾನದಿಂದ ಭಾರತೀಯ ಜನತಾ ಪಾರ್ಟಿ ಕಟ್ಟಿರ್ತಕ್ಕಂಥದ್ದು. ಲಕ್ಷಾಂತರ ಕೋಟ್ಯಾಂತರ ಕಾರ್ಯಕರ್ತರ ಮನೆ ಮಠ ಬಿಟ್ಟು ಕೆಲಸವನ್ನು ಮಾಡ್ತಾವ್ರೆ. ನಿನ್ನ ಸ್ವಾರ್ಥಕ್ಕೋಸ್ಕರವಾಗಿ ಸಂಘಟನೆನ ಬಲಿ ಕೊಡ್ತಕ್ಕಂಥ ಕೆಲಸ ಮಾಡಬೇಡ ದಯವಿಟ್ಟು. ನೀನು ಯಾರನ್ನ ಮೆಚ್ಚಕ್ಕೋಸ್ಕರವಾಗಿ ಮಾತಾಡ್ತಕ್ಕಂಥದ್ದು ಬೇಡ. ನಿನ್ನ ಪಾರ್ಟಿಯ ಋಣ ತೀರಿಸ್ತಕ್ಕಂಥ ಕೆಲಸ ಮಾಡಿ. ಇನ್ಮೇಲಾದರೂ ಕೂಡ ಸಂಪೂರ್ಣವಾಗಿ ಬೆಂಗಳೂರು ನಾರ್ತ್ ಡಿಸ್ಟಿಕ್ಕು ನೆಲಕಚ್ತಾ ಇದೆ ಇವತ್ತು ಬಿಜೆಪಿ. ಇವಾಗಲಾದ್ರು ಎಚ್ಚೆತ್ಕೊಂಡು ಕೆಲಸ ಮಾಡು. ಇವಾಗಲಾದ್ರು ಪಾರ್ಟಿ ಋಣ ತೀರಿಸ್ತಕ್ಕಂಥ ಕೆಲಸ ಮಾಡು. ನೀನು ಪಕ್ಷದಲ್ಲಿ ಎಲ್ಲ ಕಡೆ ಕೂಡ 2-3 ಗುಂಪು ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದೆಯಾ ನೀನು. ಅವನ್ನ ಸರ್ ಮಾಡು ಕೂತ್ಕೊಂಡು. ಎಲ್ಲ ಹಿರಿಯರನ್ನ ಬಳಸ್ಕೋ, ಪಾರ್ಟಿಯ ರಾಜ್ಯ ಪದಾಧಿಕಾರಿಗಳನ್ನ ಬಳಸ್ಕೋ, ಮಾಜಿ MLAಗಳನ್ನ, ಮಾಜಿ MP ಗಳನ್ನ, ಸದಾನಂದ ಗೌಡ್ರು ಇದ್ದಾರೆ ಇಲ್ಲಿ, ಎಲ್ಲರನ್ನು ಬಳಸ್ಕೊಂಡು ಜೊತೆಗೆ ತಗೊಂಡೋಗ್ತಕ್ಕಂಥ ಕೆಲಸ ಮಾಡು. ನೀನು ರಾಜ್ಯಾಧ್ಯಕ್ಷತೆ ಚೆನ್ನಾಗಿದೆಯಾ ಅನ್ನೋ ಕಾರಣಕ್ಕಾಗಿ ಶೋ ಮೇಡಮ್ಗೆ ತಂದಿರ್ತಕ್ಕಂಥದ್ದು, ಸದಾನಂದ ಗೌಡ್ರಿಗೂ ರಾಜ್ಯಾಧ್ಯಕ್ಷಕ್ಕೆ ತಂದಿರ್ತಕ್ಕಂಥದ್ದು, ಮಾನ್ಯ ಸುಧಾಕರ್ ಅವ್ರಿಗೂ ರಾಜ್ಯಾಧ್ಯಕ್ಷಕ್ಕೆ ತಂದಿರ್ತಕ್ಕಂಥದ್ದು, ಮಾನ್ಯ ರಾಜ್ಯಾಧ್ಯಕ್ಷಕ್ಕೂ ಸೋಮಶೇಖರ್ ಅವ್ರಿಗೆ ತಂದಿರ್ತಕ್ಕಂಥ ಕೆಲಸ ಮಾಡಬೇಡ ದಯವಿಟ್ಟು. ನೀನು ಇದು ನಿನಗೇನು ಉಪಯೋಗ ಆಗ್ತದೆ? ಪಾರ್ಟಿ ಹಾಳಾಗಿ ಹೋಗ್ತದೆ ಅಷ್ಟೇ. ನೀನು ಭಾಳ ಹಿರಿಯ ಅನ್ಕೊಂಡಿದ್ದೀನಿ ನಾನು ಸಂಘಟನೆಯಲ್ಲಿ. ಆದರೆ ನೀನು ನೋಡ್ತಾ ಇದ್ರೆ, ನಿನ್ನ ನಡವಳಿಕೆ ನೋಡ್ತಾ ಇದ್ರೆ ಇಡೀ ಪಾರ್ಟಿನ ಸರ್ವನಾಶ ಮಾಡೋ ಅಂತ ತಗೊಂಡೋಗ್ತಾ ಇದೆಯಾ ನೀನು. ದಯವಿಟ್ಟು ಪಾರ್ಟಿ ಸಂಘಟನೆ ಮಾಡೋ ಕಡೆ ಕೆಲಸ ಮಾಡು. ಮತ್ತು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಯಾವ ವೈಫಲ್ಯಗಳನ್ನು ಗುರುತಿಸಿ ಹೋರಾಟ ರೂಪಿಸು. GB ಚುನಾವಣೆಯಲ್ಲಿ ಕಾರ್ಯಕರ್ತರು ಟಿಕೆಟ್ ಕೊಟ್ಟು ಗೆಲ್ಲಿಸ್ತೀನಿ ಅಂತ ಹೇಳೋ ತಾಕತ್ತಿದೆಯಾ ನಿನಗೆ? ನೀನು ಬಂದಮೇಲೆ ಏನೇ ಸಂಘಟನೆ ಮಾಡಿದೀನಿ ಅಂತ ಬರ್ತೀಯ ಡಿಬೇಟ್ಗೆ? ನಾನು ಬರ್ತೀನಿ. ಸುಮ್ಮನೆ ಯಾರನ್ನ ಮೆಚ್ಚಕ್ಕೋಸ್ಕರ ಮಾತಾಡ್ತಕ್ಕಂಥದ್ದನ್ನ ಮಾತಾಡೋಕೆ ಹೋಗಬೇಡ.